ಕರ್ನಾಟಕ ರಾಜ್ಯದ ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯನ್ನು ತರಲಿಕ್ಕೆ ಪ್ರೇರಣೆ ನೀಡಿದಂಥ ಕರ್ನಾಟಕದ ಪಂಚಾಯತ್ ರಾಜ್ ಪಿತಾಮಹ, ಗ್ರಾಮೀಣಾಭಿವೃದ್ಧಿಯ ಹರಿಕಾರ, ಮೈಸೂರು ಚಾಮರಾಜನಗರದ ಹೆಮ್ಮೆಯ ಪುತ್ರ, ನಿಲುಕದ ನಕ್ಷತ್ರವಾಗಿ ನಿಂತಿರ್ತಕ್ಕಂಥ ನಮ್ಮ ಎಲ್ಲರ ಧ್ರುವತಾರೆ ಅಬ್ದುಲ್ ನಜೀರ್ ಸಾಹೇಬರ 92ನೇ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಕೇವಲ 3 ರಿಂದ 4 ಸಾವಿರ ಜನರ ಕೈಲಿ ಇದ್ದಂಥ ರಾಜಕೀಯ ಅಧಿಕಾರವನ್ನು ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ 33 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಪ್ರೇರಣೆಯನ್ನು ನೀಡಿದಂಥ ಮಹಾನ್ ನಾಯಕನನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ದಿಲ್ಲಿಯ ಆಡಳಿತವನ್ನು ಧಿಕ್ಕರಿಸಿ ಹಳ್ಳಿಯ ಆಡಳಿತವೇ ಭಾಳ ಮುಖ್ಯ, ಗ್ರಾಮಗಳ ಅಭಿವೃದ್ಧಿಗೆ ಸ್ವರಾಜ್ಯವಾಗಿ ಗ್ರಾಮಗಳು ಕೆಲಸ ನಿರ್ವಹಿಸಬೇಕೆಂಬ ಒಂದು ನಿರ್ಣಯವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ತರುವುದರ ಮುಖಾಂತರ ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ರಾಜಕೀಯವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿಯನ್ನು ನೆನೆಸ್ಕೊಂಡು ಅವರ ಹುಟ್ಟಿದ ದಿನವನ್ನು ಆಚರಿಸುವಂಥದ್ದು ಅತ್ಯಂತ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂಥ ದಿನ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ಅಬ್ದುಲ್ ನಜೀರ್ ಸಾಹೇಬರ ವಿಚಾರಧಾರೆಗಳು ತುಂಬ ಮಹತ್ವವಾದದ್ದು. ಯಾಕಂದರೆ ಅವರು ಬದುಕಿನ ಕೊನೆಯ ದಿನಗಳವರೆಗೂ ಕೂಡ ತಮ್ಮ ಸ್ವಾರ್ಥದ ಜೀವನವನ್ನು ಬಿಟ್ಟು ಸಮುದಾಯದ ಬೆಳವಣಿಗೆಗೆ ಶ್ರಮಿಸಿದಂಥದ್ದು. ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖಾಂತರವೇ ಸಂವಿಧಾನದ ಆಶಯವನ್ನು ಜಾರಿಗೆ ತರಲಿಕ್ಕೆ ಮಾತ್ರ ಸಾಧ್ಯ ಅನ್ನುವಂಥ ಮಹಾನ್ ಆಶಯವನ್ನು ಇಟ್ಕೊಂಡಿದ್ದ ವ್ಯಕ್ತಿ. ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಎರಡನ್ನೂ ಕೂಡ ಸಮೀಕರಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖಾಂತರ ಅಸ್ತಿತ್ವಕ್ಕೆ ತಂದಂಥ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಇದ್ದರೆ ಅದು ಅಬ್ದುಲ್ ನಜೀರ್ ಸಾಹೇಬರು. ಅವರು ಹುಟ್ಟಿದ ದಿನದಂದು ಅವರ ಆದರ್ಶಗಳನ್ನ ನಾವು ಈ ಸಮಾಜದತ್ತ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡೋಣ. ಅವರ ಕಾರಣಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಗ್ರಾಮ ಪಂಚಾಯತ್ ಸದಸ್ಯರುಗಳು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಮುಖಾಂತರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನ ನೌಕರರು, ಪಂಚಾಯತ್ ನೌಕರರು, ಪಂಚಾಯತ್ ಒಳಗಡೆ ಇರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿಯನ್ನು ಅವಲಂಬಿಸಿರ್ತಕ್ಕಂಥ ಇಲಾಖೆಗಳ ಮುಖಾಂತರ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಅವರನ್ನು ನೆನೆಸ್ಕೊಂಡು ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅವರ ವಿಚಾರಧಾರೆಗಳನ್ನ ಜನರ ಹತ್ರ ತಗೊಂಡು ಹೋಗಲಿಕ್ಕೆ ನಾವೆಲ್ಲರೂ ಶ್ರಮಿಸೋಣ. ಕಳೆದ 10 ವರ್ಷಗಳಿಂದ ನಾವು ಗುಂಡ್ಲುಪೇಟೆಯಲ್ಲಿ ಅವರ ಜನ್ಮ ಜಯಂತಿಯನ್ನು ಆಚರಿಸ್ಕೊಂಡು ಬರುವಂಥ ಪ್ರಕ್ರಿಯೆಯನ್ನು ನಾವು ಜನವಿಕಾಸ ಕರ್ನಾಟಕ ಸಂಘಟನೆ, ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ವಿ. 17 ವರ್ಷ ಅವರ ಹೆಸರಿನಲ್ಲಿ ಒಂದು ಫೌಂಡೇಶನ್ನ ಆರಂಭ ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅವರ ವಿಚಾರಧಾರೆನ ತೆಗೆದುಕೊಂಡೋಗಿ ಮುಂದಿನ ದಿನಗಳಲ್ಲಿ ನಜೀರ್ ಸಾಹೇಬರ ಜನ್ಮ ಜಯಂತಿಯನ್ನು ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಆಚರಿಸುವಂಥ ಒಂದು ಮಹಾನ್ ಯಜ್ಞಕ್ಕೆ ಇವತ್ತು ನಾವು ಚಾಲನೆ ಕೊಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೀವಿ. ಆ ಪ್ರಕಾರ ಇವತ್ತಿನ ಈ ಒಂದು ಕಾರ್ಯಕ್ರಮದ ನಂತರ ಗುಂಡ್ಲುಪೇಟೆಗೆ ಈ ತಂಡ ತೆರಳಿ ಅಲ್ಲೂ ಕೂಡ ನಜೀರ್ ಸಾಹೇಬರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಆ ಒಂದು ಮಹತ್ ಕಾರ್ಯಕ್ಕೆ ಒಂದು ಚಾಲನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದೆಲ್ಲಕ್ಕೆ ನೀವೆಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗೆಳೆಯರು ಕೈ ಜೋಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಜೀರ್ ಸಾಹೇಬರ ವಿಚಾರಗಳನ್ನು ಜನರಿಗೆ ತಲುಪಿಸೋಣ, ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡೋಣ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ಅಬ್ದುಲ್ ನಜೀರ್ ಸಾಹೇಬ್ ಅವರ ಹುಟ್ಟುಹಬ್ಬ ದಿನಾಚರಣೆ. ಈಗಾಗಲೇ ಅವರಿಗೆ ಈ ದಿನಕ್ಕೆ ಸುಮಾರು 92 ವರ್ಷವಾಗಿದೆ. ಅಬ್ದುಲ್ ನಜೀರ್ ಸಾಹೇಬ್ ಕರ್ನಾಟಕ ರಾಜ್ಯದಲ್ಲಿ ನೀರಿನ ಸಾಹೇಬ್ ಅಂತಲೇ ಅವರಿಗೆ ಒಂದು ಟೈಟ್ಲ್ ಕೊಟ್ಟಿತ್ತು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಿಗೆ ಅಧಿಕಾರ ಕೊಡಬೇಕನ್ನೋ ಉದ್ದೇಶದಿಂದ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ತನ್ನು ಒಂದನ್ನು ತಂದು ಇಡೀ ರಾಷ್ಟ್ರದಲ್ಲೇ ಮೊದಲನೇದಾಗಿ ಭಾಳ ಯಶಸ್ವಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತಂದರು. ಅಧಿಕಾರ ವಿಕೇಂದ್ರೀಕರಣ ಮಾಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮದಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳಿಂದ ಅದು ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ತು ಈ ಒಂದು ಕಾರ್ಯಕ್ರಮ ಜಿಲ್ಲಾ ಪರಿಷತ್ಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಯನ್ನು ಬಿಟ್ಟರೆ, ಪೊಲೀಸ್ ಇಲಾಖೆಯನ್ನು ಬಿಟ್ಟರೆ ಎಲ್ಲ ಇಲಾಖೆಯು ಕೂಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ, ಜಿಲ್ಲಾ ಪರಿಷತ್ ವ್ಯಾಪ್ತಿಗೆ ಬರುವಂಥ ಕಾನೂನು. ಅದರಿಂದ ದೇಶದಲ್ಲಿ ಎಲ್ಲ ಕಡೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ಆದ್ಯತೆ ಕೊಟ್ಟು ಕುಡಿಯುವ ನೀರಿಗೆ ಭಾಳಷ್ಟು ಆದ್ಯತೆ ಕೊಟ್ಟು ಕುಡಿಯುವ ನೀರು ಸಾಗು ಅಂತಲೇ ಹೇಳಲಿಕ್ಕೆ ಶುರುವಾಯಿತು. ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರು ಆದ್ಯತೆ ಕೊಟ್ಟು ಶುದ್ಧವಾದ ಕುಡಿಯುವ ನೀರು ಕೊಟ್ಟು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹೀಗೆ ಎಲ್ಲ ಅಭಿವೃದ್ಧಿ ಕ್ಷೇತ್ರಗಳು ಕೂಡ ಅವರು ಪಂಚಾಯತ್ ರಾಜ್ ವ್ಯವಸ್ಥೆ ಫಲಾನುಭವಿಗಳು ಕೂಡ ಅವರು ಶಾಸಕರುಗಳು ಸಂಸದರು ನಜೀರ್ ಸಾಹೇಬರ ಭಾವಚಿತ್ರವನ್ನು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಮತ್ತು ಇಡೀ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಭಾವಚಿತ್ರವನ್ನು
ಇತ್ತೀಚೆಗೆ ಒಂದು ಆದೇಶವನ್ನು ಹೊರಡಿಸಿ ತಾವು ಇದನ್ನು ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ್ದಾರೆ. ಎರಡನೇದು ನಜೀರ್ ಸಾಹೇಬರ ಜನ್ಮದಿನವನ್ನು ಕರ್ನಾಟಕದ ಪಂಚಾಯತ್ ಸಬಲೀಕರಣ ದಿನ ಅಂತೇಳಿ ಘೋಷಣೆ ಮಾಡಿದೆ. ಪುನೀತ್ ಪಂಚಾಯತ್ ನೋಡಿ ಅವರು ಇವತ್ತು ಇಡೀ ವ್ಯವಸ್ಥೆ ಡೆಮಾಕ್ರಸಿ ಹುಡುಕೊಂಡು ಸಂವಿಧಾನದ ಮೂಲ ಆಶಯವನ್ನು ಜಾರಿಗೆ ತರುವಲ್ಲಿ